ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ಸುಮಾ ಕಿರಣ್ ಅವ್ರ ಹತ್ರ ಬರೋಣ. ಮೇಡಮ್, ಮೊದಲಿಗೆ ಈಗ 10 ದಿನದಲ್ಲಿ 3 ಸಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿರೋದು, ಆಮೇಲೆ ನಾ ಹೇಳ್ತಿದ್ದೆ ಹಾಲು ಮೊಸರು ಬೆಣ್ಣೆ ತುಪ್ಪ, ಬಿಕಾಸ್ ಒಂದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂತಂದರೆ ಕಂಪ್ಲೀಟಾಗಿ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲವೂ ದುಬಾರಿ. ಏನು ಅನ್ಸುತ್ತೆ 3 ದಿನದಲ್ಲಿ ಇದು ಅವಶ್ಯಕತೆ ಇತ್ತಾ ಅಂತ? ಸರ್, ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೇನೆ ಬೆಲೆಗಳು ಜಾಸ್ತಿ ಆಗಬೇಕು ಅಂತ ಕೋರಿಲೇಟ್ ಆಗ್ತಾನೆ ಇಲ್ಲ. ಸೊ ಸಿಂಪಲ್ ಆಗಿ ಒಂದು ಹೌಸ್ ವೈಫ್ ಆಗಿ ಮಾತಾಡ್ತೀನಿ, ಚಿಂತಕ್ಕೆ ಆಗಲ್ಲ. ಮನೆಯವರು ಪಲಾವ್ ಕೇಳ್ತಾರೆ, ಉರ್ಲಿಕಾಯಿ ಎಷ್ಟಿದೆ ಸರ್ ಕೆಜಿ? 250 rupees ಕೆಜಿ ಇದೆ. ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಬ್ಲೇಮ್ ಮಾಡ್ತಾರೆ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಇಟ್ಸ್ ಆಲ್ ಕೋರಿಲೇಟೆಡ್ ಅಂಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ದ ಯುದ್ಧ ಅಂತಾರೆ. ವಿಸಿಟ್ ಸರ್, ಇವಾಗ ಸ್ಟೇಟ್ ಗೌರ್ಮೆಂಟ್ನ ಕೇಳಿದ್ರೆ ಸೆಂಟ್ರಲ್ ಮೇಲೆ ತೋರಿಸ್ತಾರೆ, ಸೆಂಟ್ರಲ್. ಬಟ್ ಇನ್ ಬಿಟ್ವೀನ್ ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮ ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಮಾಡಿದ್ರು ಎವ್ರಿ ಇಯರ್. ವೇರ್ ಆರ್ ವಿ ಬೆನಿಫಿಟೆಡ್? ಒಂದು ಕಡೆ ಫ್ರೀ ಬೀಸ್ ಅಂತ ಕೊಡ್ತಾರೆ. ಈವನ್ ಕರೋರ್ಪತಿ ಅವ್ರಿಗೂ ಬರುತ್ತೆ ಗೃಹಲಕ್ಷ್ಮಿ, ಸತ್ತೋಗಿರೋರ್ಗೂ ಗೃಹಲಕ್ಷ್ಮಿ ಬರುತ್ತೆ, ಬೇಕಾಗಿರೋರ್ಗೆ ಬರ್ತಾ ಇಲ್ಲ. ಸೊ ಏನು ಪ್ರಯೋಜನ? ಇನ್ಸ್ಟೆಡ್ ಆಫ್ ದಟ್ ಯೂಸ್ ಫಾರ್ ದ ಡೆವಲಪ್ಮೆಂಟ್, ಕ್ರೈಸಿಸ್ ಮ್ಯಾನೇಜ್ಮೆಂಟಲ್ಲಿ ಉಪಯೋಗಿಸಿ. ಪ್ರೈಸಸ್ಸು ಈ ಥರ ಜಾಸ್ತಿ ಆಗ್ತಾ ಹೋದರೆ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್ಸ್ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅಂದರೆ, ಒಂದು ಹೌಸ್ ವೈಫ್ ತೊಗೊಂಡ್ರೆ ಅವರು ಪ್ರತಿ ತಿಂಗಳು ಸ್ಯಾಲ್ರಿ ಬಂದಿದ ತಕ್ಷಣ ಅವರು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ತಾರೆ. ಇವತ್ತಿನ ದಿನ ಇಷ್ಟು ಖರ್ಚು ಸ್ಕೂಲ್ಗಿಷ್ಟು ಎಲ್ಲ ಅಂತ. ಇನ್ನು ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ಸ್ ಓಪನ್ ಆಗುತ್ತೆ, ಅಲ್ಲೂ ಫೀಸ್ ಜಾಸ್ತಿ, ಎಲ್ಲ ಜಾಸ್ತಿ. ಬರೋ ಸ್ಯಾಲ್ರಿ ಮಾತ್ರ 5% ಆಯ್ತು, 7% ಆಯ್ತು, 10% ಆಯ್ತು. ಇಲ್ಲಿ ನೋಡಿದರೆ ಒಂದು ರೆಗ್ಯುಲೇಷನ್ ಇಲ್ಲದೆ ಮಾಡ್ತಾರೆ. ಹೆಂಗೆ ಸರ್ ಮಿಡಲ್ ಕ್ಲಾಸ್ ಪೀಪಲ್ ಬದುಕಬೇಕು? ಅದರಲ್ಲಿ ಈ 3 ದಿನದಲ್ಲಿ ಪೆಟ್ರೋಲ್ ಡೀಸೆಲ್, ಬಿಕಾಸ್ ಈಗ ನೀವು ಹೇಳ್ತೀರಿ ಆಲ್ರೆಡಿ ಅಡ್ಮಿಷನ್ ಎಲ್ಲ ಆಗಿದೆ, ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಇನ್ನೇನು ಸ್ಕೂಲ್ಗೆ ಇವಾಗ ವ್ಯಾನ್ಗಳಿಗೆ ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತೊಂದು ನೀವು ಹೊರಗಡೆ ಹೋಗಬೇಕು ಅಂದ್ರೆ ಒಂದು ಯೂನಿಫಾರ್ಮ್ ತಗೊಳ್ಳಿ, ಪ್ರತಿಯೊಂದು ಟೆಕ್ಸ್ಟ್ ಬುಕ್ಸ್ ಅವ್ರಿಗೆ ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಟ್ರಾನ್ಸ್ಪೋರ್ಟೇಷನ್, ಇನ್ನು ಅಲ್ಲಿರೋ ಕ್ಯಾಂಟೀನ್ ಫೆಸಿಲಿಟಿ ಇರ್ಬೋದು. ಇನ್ನು ಟೀಚರ್ಸ್ಗೆ ಸ್ವಲ್ಪ ಹೈಕ್ ಕೊಡ್ಬೇಕಂದ್ರೆ ಅದು ಪೇರೆಂಟ್ಸ್ ಮೇಲೆ ಆಗ್ತಾ ಇರ್ತಾನೆ. ಸೊ ಪೇರೆಂಟ್ಸ್ ಎಲ್ಲೋಗ್ಬೇಕು ಸರ್? ಅದೇ ದುಡಿಯೋದು 3 ಕಾಸು ಖರ್ಚು 6 ಕಾಸು ಅನ್ನೋ ಥರ ಆಗಿದೆ. ಖಂಡಿತವಾಗ್ಲೂ ಸರ್. ಓಕೆ, ನಾನು ಮಾತನಾಡಿಸ್ತೀನಿ, ದರ್ಶನ್ ಅವ್ರ ಹತ್ರ ಬರ್ತೀನಿ. ದರ್ಶನ್ ಅವರು, ಈಗ BJP ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಆಮೇಲೆ ಆರ್ ಅಶೋಕ್ ಅವರು ಬೈಟ್ ಕೂಡ ನೀವು ಕೇಳಿಸ್ಕೊಂಡ್ರಿ, ಕೇಂದ್ರಕ್ಕೆ ಏನು 1 ಪೈಸೆ ಲಾಭ ಇಲ್ಲ ಇದರಿಂದ. ಬಟ್ ರಾಜ್ಯ ಸರ್ಕಾರಕ್ಕಂತೂ ಅವರಿಗಿರೋ ಮಾಹಿತಿ ಪ್ರಕಾರ 6,000ದಿಂದ 7,000 ಕೋಟಿ ಲಾಭ ಆಗ್ತಿದೆಯಂತೆ. ಆ ಬೆಲೆ ಏರಿಕೆನ ನಿಯಂತ್ರಣ ಮಾಡೋದಕ್ಕೆ ಶಕ್ತಿ ರಾಜ್ಯ ಸರ್ಕಾರದ ಹತ್ರ ಇದೆಯಂತೆ. ಈಗ ಕೇಂದ್ರ ಸರ್ಕಾರಕ್ಕೆ ಲಾಭ ಇಲ್ಲ ಅಂದಿದ್ರೆ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದಾಗ ದಿನ ಬೆಳಗಡೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡ್ಬಿಟ್ಟು ಜಂತರ್ ಮಂತರ್ ಕೂತ್ಕೊಳ್ಳಾರಲ್ಲ, ಯಾಕೆ ಅವತ್ತೇನು ಬುದ್ಧಿ ಇರಲಿಲ್ವಾ? ಕೇಂದ್ರಕ್ಕೆ ಏನೋ ಆದಾಯ ಇಲ್ಲ, ಇನ್ಕಮ್ ಇಲ್ಲ ಅಂತಂದಿದ್ರೆ ಯಾಕೆ ಬರೋರು? ಆಮೇಲೆ BJPನಲ್ಲಿ ಬಹಳ ನೀಟಾಗಿ ಪ್ರೊಪಗಂಡ ಒಂದು ಪೋಸ್ಟ್ ಕಾರ್ಡ್ಗಳೆಲ್ಲ ರೆಡಿ ಆಗ್ತವೆ. ಅಂದರೆ ನೀನು ಒಂದು ಕನ್ವಿನ್ಸ್ ಮಾಡ್ಬೇಕು ಜನಗಳಿಗೆ, ಇಲ್ಲ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ಬೇಕು. ಇವತ್ತು ನಮ್ಮ ದುರ್ದೈವ ಅದು ಯಾವುದೋ ಶತ್ರು ದೇಶದ್ದೆಲ್ಲ ನಮಗೆ ತಾಳೆ ತೋರಿಸ್ಬಿಟ್ಟು, ಓ ನೋಡಿ ಭಾರತ ಇಷ್ಟೊಂದು ಹಿಂಗಿದೆ ಅಂತೇಳಿ. ಮತ್ತು BJP ಹೋಗ್ತಾರೆ ಮಾತಾಡ್ತಾ ದೆಹಲಿ ಬಗ್ಗೆ ಹೇಳಿದ್ರು, ಹರಿಯಾಣದ ಬಗ್ಗೆ ಹೇಳಿದ್ರು, ಗೋವಾ ಬಗ್ಗೆ. ಕೇಂದ್ರಾಡಳಿತ ಪ್ರದೇಶ ಒಂದು ಸೆಕೆಂಡ್ ಒಂದು ನಿಮಿಷ ಮೇಡಮ್, ನೀವು ಮಾತಾಡಿದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನ ತೋರಿಸ್ಬಿಟ್ಟು ನೋಡಿ ಅಲ್ಲಿ ಕಮ್ಮಿ ಇದೆ ಅಂತೇಳಿ. ನಾನು ಕೇಳ್ತೀನಿ, ಮಧ್ಯಪ್ರದೇಶದಲ್ಲಿ ಕರ್ನಾಟಕಕ್ಕಿಂತ ಜಾಸ್ತಿ ಯಾಕಿದೆ? ಬಿಹಾರದಲ್ಲಿ ಕರ್ನಾಟಕಕ್ಕಿಂತ ಯಾಕೆ ಜಾಸ್ತಿ ಇದೆ? ಇವರ NDA ಮಿತ್ರಕೂಟ ಆಂಧ್ರದಲ್ಲಿ ಕರ್ನಾಟಕ ಯಾಕೆ ಜಾಸ್ತಿ ಇದೆ? ಮತ್ತೆ ಇವತ್ತು ಇವ್ರು ರೇಟ್ ಹೈಕ್ ಮಾಡಿರೋದು ಕಣ್ಮುಂದೆನೇ ಇದೆ. ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್. 3 ದಿನದಿಂದ ಕಂಟಿನ್ಯೂಸ್ ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆಗ್ತಾ ಇದೆ. ಒಂದೇ ಸಾರಿ ಏನೋ ಕಮರ್ಷಿಯಲ್ ಗ್ಯಾಸು 993 ಈ ಭಾರತ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ದರವನ್ನು ಏರಿಕೆ ಮಾಡಿದ್ದಾರೆ. ಮೊದಲು ಹೇಳೋರು ಯಾರು ಚುನಾವಣೆ ಮುಗಿಯ ತನಕ ನಮಗೇನು ತೊಂದರೆ ಇಲ್ಲ, ಬಹಳ ನೀಟಾಗಿದ್ದೀವಿ, ಅದು ಇದು ಅಂತ. ಚುನಾವಣೆ ಮುಗಿದ ಮೇಲೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರ. ಇಲ್ಲಿ ಯಾವುದೋ ಕಾಳಸಂತೆಯಲ್ಲಿ ಅವನು 1,000 ರೂಪಾಯಿ ಗ್ಯಾಸ್ ಕೊಟ್ಟ ತಕ್ಷಣ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಇಲ್ಲ ರೀ ಸ್ವಾಮಿ. ಇಡೀ ದೇಶಕ್ಕೆ 993 ರೂಪಾಯಿ ಬರೆ ಹಾಕಿದ್ರಲ್ಲ, ನೀವು ನಮ್ಮ ಜನಗಳ ಮೇಲೆ ನೀವು ದೂರ್ತಾ ಹೋದ್ರೆ ಏನು ಅಂತ ಆರ್ ಅಶೋಕ್ ಅವ್ರು ಮಾತಾಡ್ತಾ ಇದ್ದಾರೆ. ಇದೇನೋ ರಾಜ್ಯ ಸರ್ಕಾರ ರೀ ಸ್ವಾಮಿ, ಫಸ್ಟು ರಾಜ್ಯಕ್ಕೆ ನೀವು ವಂಚನೆ ಮಾಡಿದ್ದೀರಾ. ಈ ಕರ್ನಾಟಕ ರಾಜ್ಯದಿಂದ 19 ಜನ MP ಗಳು ಹೋಗಿದ್ದಾರೆ. ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕಿನ ತೆರಿಗೆ ಹಣನೇ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಈ ಒಂದು ನಾವು ಕರ್ನಾಟಕದ ಜನ ಇವತ್ತು ಏನೋ ಅವರು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ರು. ಹೌದು ಸ್ವಾಮಿ, ಇವತ್ತು ಏಟು ಬಿದ್ದಿದೆ. ಬಡವರ ಪರಿಸ್ಥಿತಿಗಳು ಗೊತ್ತಾದ್ರೆ AC ರೂಮಲ್ಲಿ ಕೂತವ್ರಿಗೆ ಏನೂ ಗೊತ್ತಾಗಲ್ಲ, ಅಥವಾ
ಕೂಲಿ ಕೆಲಸ ಮಾಡಿಸ್ಕೊಂಡು ಯಜಮಾನಿಕೆ ಮಾಡೋರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಕಷ್ಟ ಏನು, ಸುಖ ಏನು, ನೋವೇನು ಅಂತೇಳಿ. ಆ ಬಡವರು ಪಾಪ ಒಪ್ಪತ್ತಿನ ಊಟಕ್ಕೆ ಕಷ್ಟಪಡೋರಿಗೆ ಇವತ್ತಿನ ಬೆಲೆ ಏರಿಕೆನಲ್ಲಿ ನಮ್ಮ ಗೃಹಲಕ್ಷ್ಮಿ ಹಣ ಅವರಿಗೆ ಉಪಯೋಗಕ್ಕೆ ಬಂದಿದೆ. ಅದೊಂದು ಕ್ರಾಂತಿಕಾರಕ ಬದಲಾವಣೆ ಆಗ್ತಾ ಇರೋದು ಸತ್ಯ. ಇವತ್ತು ಹೆಣ್ಮಕ್ಳು ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕಂದ್ರೆ 1000 ರೂಪಾಯಿ ಬಸ್ ಚಾರ್ಜ್ ಆಗ್ತಾ ಇತ್ತು. ಇವತ್ತು ಆ ಹೆಣ್ಮಕ್ಳು ವರ್ಷಕ್ಕೂ 2 ವರ್ಷಕ್ಕೂ ಹೋಗೋರು ತಿಂಗಳಲ್ಲೋ 2 ತಿಂಗಳಲ್ಲೋ ಹೋಗಿ ತಮ್ಮ ತಂದೆ ತಾಯಿ ಕುಟುಂಬದವ್ರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ವಿದ್ಯುತ್ ಉಪಯೋಗಿಸಿ 200 ಯೂನಿಟ್ ಒಳಗಡೆ ವಿದ್ಯುತ್ ಉಳಿಸಿ ಅನ್ನೋ ಮಟ್ಟದಲ್ಲಿ ನಾವು ಅದನ್ನು ಉಚಿತವಾಗಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಯಾವುದಾದ್ರೂ ಈ ರೀತಿಯಾದಂತಹ ಯೋಜನೆ, ಜನೋಪಯೋಗಿ ಯೋಜನೆ ಏನಾದರೂ ಕೊಟ್ಟಿದ್ದಾರೆ ಸರ್? ನಾವು ಇವತ್ತು ಕೇವಲ ಗ್ಯಾಸು, ಡೀಸೆಲ್, ಪೆಟ್ರೋಲ್ ಅಂತ ಇದೀವಿ. ಟೋಲ್ ರೇಟ್ ಏನಾಗಿದೆ ಸ್ವಾಮಿ, GST ರೇಟ್ ಏನಾಗಿದೆ, ಸಿಮೆಂಟ್ ರೇಟ್ ಏನಾಗಿದೆ, ಚಿನ್ನದ ರೇಟ್ ಏನಾಗಿದೆ. ಇವತ್ತು ನೀವು ಚಿನ್ನದ ಕೇಳಕ್ ಹೋದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅದೇ 28,000 ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾರಣ, ಕಾಂಗ್ರೆಸ್ ಕಾರಣ. ಇವತ್ತು 1,30,000 ಆದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಯುದ್ಧ. ಅವತ್ತು ಸರ್ 120 ರೂಪಾಯಿ ಇತ್ತಲ್ಲ ಪರ್ ಬ್ಯಾರೆಲ್ಗೆ ಡಾಲರು, ಅದು ಕ್ರೂಡ್ ಆಯಿಲ್ಗೆ. ಅವತ್ತಿನ ದಿನನೇ 55 ರೂಪಾಯಿ ಡೀಸೆಲ್ ಕೊಟ್ಟಿದ್ದ ಇತಿಹಾಸ ಇದೆ, ಸುಳ್ಳು ಹೇಳ್ತಾ ಇಲ್ಲ ನಾನು. 65 ರೂಪಾಯಿ ಪೆಟ್ರೋಲ್ ಕೊಟ್ಟಿದ್ದೀವಿ, 350ರಿಂದ 380 ರೂಪಾಯಿಗೆ ಗ್ಯಾಸ್ ಕೊಡ್ತಾ ಇದ್ವಿ. ಇದೇ ಯುದ್ಧ ನಡೆಯೋಕ್ಕೂ ಬಿಫೋರು, ಯುದ್ಧ ಆದ್ಮೇಲೂ ಪರ್ ಬ್ಯಾರಲ್ಗೆ 27 ರೂಪಾಯಿ ಕ್ರೂಡ್ ಆಯಿಲ್ ಇದ್ರೆ ಏನಿಲ್ಲ ಅಂದ್ರೆ 25 ರೂಪಾಯಿ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಕೊಡ್ಬೋದಿತ್ತಲ್ಲ. ಆ ದುಡ್ಡು ತಿಂದವ್ರು ಯಾರು? ಇವತ್ತು ಅದಾನಿ, ಅಂಬಾನಿ ಇವರ ಒಂದು ಕಂಪ್ನಿಗಳನ್ನ ಉದ್ಧಾರ ಮಾಡಕ್ಕೆ, ಗುಜರಾತ್ ಮೂಲದ ಕಂಪ್ನಿಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಇಡೀ ಭಾರತೀಯ ಕಟ್ಟಕಡೆಯ ನಾಗರಿಕ ಬದುಕಿನ ಮೇಲೆ ಬರೆ ಹಾಕುವಂತ ಯಾವ ಕೆಲಸ ಮಾಡ್ತಾ ಇದ್ರೆ? ಆಯ್ತು ಸ್ವಾಮಿ, ನಾವು 5 ಅಲ್ಲ 10 ಅಲ್ಲ 20 ರೂಪಾಯಿ ಕಮ್ಮಿ ಮಾಡ್ತೀವಿ. 2,200,000 ಕೋಟಿ ರೂಪಾಯಿ ನಮ್ಮ GST ಬಾಕಿ ತಾಬನ್ ಕೊಟ್ಟು ಮಾತಾಡಿ. ಇವತ್ತು 14-15 ಹಣಕಾಸು ಆಯೋಗದ್ದು 14ರದು 11,900 ಕೋಟಿ, 15 ಹಣಕಾಸು ಆಯೋಗದ್ದು 15,500 ಕೋಟಿ ರೂಪಾಯಿ ಬಾಕಿ ಕೊಡ್ಬೇಕಲ್ಲ, ಅದನ್ನ ತಂದಿಟ್ಬಿಟ್ಟು ಮಾತಾಡಿ. ನಬಾರ್ಡಿಂದ ನಮಗೆ ಮೋಸ ಆಗಿರೋದು 3,960 ಕೋಟಿ, ತ್ಯಾಜ್ಯ ವಿಲೇವಾರಿಗೆ 940 ಕೋಟಿ, ನೆರೇಗಾ ಬಾಕಿ ಇರೋದು 600 ಕೋಟಿ. ಹಾಗೇನೆ ನಮ್ಮ ಯೋಜನೆಗಳಿಗೆ ನಯಾ ಪೈಸೆ ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತೇನೆ. ನೀವು ರಾಜ್ಯ ಸರ್ಕಾರ ಸ್ವಾಮಿ, ನಮಗೆ ಇನ್ಕಮ್ ಯಾವ್ದಿದೆ? ನಮಗೆ ಎಲ್ಲಿಂದ ಇನ್ಕಮ್ ಬರಬೇಕು? ನಾವು ಕೇಳ್ತಾ ಇರೋದು ನಮ್ಮ ತೆರಿಗೆ ನೀವೇನೋ ಲಾಭ ಕೊಡಬೇಡಿ. ಕೇಂದ್ರ ಸರ್ಕಾರದವರು ನಮ್ಮಿಂದ ದೋಚಿ, ನಮ್ಮಿಂದ ಭಿಕ್ಷೆ ಬೇಡಿ ಧಾರಾಳವಾಗಿ ಉತ್ತರ ಪ್ರದೇಶ, ಬಿಹಾರ ಇವ್ರುಗಳಿಗೆ ಕೊಡ್ತಾ ಇದ್ರಲ್ಲ. ಆಯ್ತು ಸ್ವಾಮಿ, 64 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕದ ಒಂದೇ ಒಂದು ನಗರಕ್ಕೆ ಏನಾದ್ರೂ ನಯಾ ಪೈಸೆ ಇವ್ರು ಕೊಟ್ಟಂತ ಉದಾಹರಣೆ ಇದೆಯಾ? ಏನ್ ಆರ್ಥಿಕ ತಜ್ಞರ ರೀತಿ 1000 ಮಾತಾಡ್ಬೋದು. ಜನ ಕೇಳೋದು ಪೆಟ್ರೋಲ್ ದರ ಯಾಕೆ ಜಾಸ್ತಿ ಆಯ್ತು, ಗ್ಯಾಸಿನ ದರ ಯಾಕೆ ಏರಿಕೆ ಮಾಡಿದಿರಿ? ಇವತ್ತು 3-4 ಜನ ಪಿಲ್ಲರ್ ಸರ್. ಒಬ್ರು ಯುವಕರು ನೀಟ್ ಬಂದು ಸರ್, ವಿದ್ಯಾರ್ಥಿಗಳು ಅವ್ರ ಬದುಕು ಹೈರಾಣ ಆಯ್ತು. ಇವತ್ತು ಯುವಕರು ಏನೋ 2 ಕೋಟಿ ಉದ್ಯೋಗ ಅಂದ್ರೆ 12 ವರ್ಷ ಆಯ್ತು, ಏನಿಲ್ಲ 24 ಕೋಟಿ ಉದ್ಯೋಗ ಇರಬೇಕಿತ್ತು. ಇರೋರೇ ಕೆಲಸ ಕಳ್ಕೊಂಡು ಮನೆಗೆ ಬರ್ತಾ ಇದ್ರೆ. ಮಹಿಳೆಯರಿಗೆ ಅಡಿಗೆ ಮನೆಯಲ್ಲಿ ನೀನು ಅಡಿಗೆ ಬೇಯಿಸೋದಕ್ಕೆ ಎಣ್ಣೆ ಕಮ್ಮಿ ಬಳಸು, ಚಿನ್ನ ತಾಂಬೇಡ ಅಂತ ಹೇಳ್ತಿದ್ದಾರೆ. ರೈತರಿಗೆ ಗೊಬ್ಬರ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವರು ಅದೇನೋ ಮೆಲೋಡಿ ಚಾಕ್ಲೇಟ್ ತಿನ್ನೋಕೆ ಹೋದ್ರಲ್ಲ ಸ್ವಾಮಿ, ಮೆಲೋಡಿ ಚಾಕ್ಲೇಟ್ ಅದೆಲ್ಲ ಬೇಕಾಗಿರೋದು ಈ ದೇಶದ ಜನರಿಗೆ ಒಂದು ತುತ್ತು ಅನ್ನ ಬೇಕಾಗಿರೋದು. ಕ್ರೈಸಿಸ್ ಆಗಿಲ್ವಾ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ? ಏನ್ ಇವತ್ತು ಬಿಜೆಪಿ ಪೋಸ್ಟ್ ಕಾರ್ಡ್ ಎಲ್ಲ ಬಂದ್ ಹೇಳ್ತಾರೆ ಅದೇನೋ ನಮ್ಮ ಅಜ್ಜ ಅಜ್ಜಿಯರು ಆ ಜೋಳನ ಗೋಧಿನ ತಿಂದು ಬದುಕಿದ್ದಾರೆ. ಇವತ್ತು ತಾಯಿ ಇಂದ್ರವ್ವ ಅಂತ ಹೇಳ್ತಾರೆ. ಆ ರೀತಿ ಏನಾದ್ರೂ ನರೇಂದ್ರ ಮೋದಿ ಅವ್ರು ಮಾಡಿದ್ರೆ ಒಪ್ಪೋದಿತ್ತು. ರಾಜಕೀಯ ವಿಚಾರ ಅಲ್ಲ ಸರ್. ಬದುಕನ್ನ ಭಾವನೆಗಳ ಮೂಲಕ ಎದುರಿಸಿ ಬದುಕನ್ನ ನಶ್ವರ ಮಾಡಿದ್ದಾರೆ. ಓಕೆ.